ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ ರೂಮಿಗೆ ಬಂದು ರೆಡಿ ಆಗಿಬಿಟ್ಟಿದ್ದೀವಿ ಗೈಸ್. ರೂಮ್ ಸಿಕ್ತು. ಸೊ ಬಂದಿದ ತಕ್ಷಣ ಸ್ನಾನ ಮಾಡಿಕೊಂಡು ನೋಡಿ ರೆಡಿ ಹುಡುಗಿ ಫುಲ್ ತೋರ್ಸೋಕ್ಕಾಗಲ್ಲ, ಅಲ್ಲಿ ತೋರಿಸ್ತೀನಿ ರೀ. ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಮೇಘಾನೇ ಲಾಸ್ಟಲ್ಲಿ ರೆಡಿ ಆಗ್ತಿರೋದು. ಅಂಬೋಕನು ರೆಡಿ. ಹಾಯ್ ಮಾಡಕ್ಕ. ಬಿಂದು ಇನ್ನೂ ರೆಡಿ ಆಗಿದ್ದಾಳೆ. ಬಿಂದು ಮೋನಿಗೆ ರೆಡಿ ಮಾಡ್ತಿದ್ದಾಳೆ. ಹಂಗೆ ಬನ್ನಿ, ಹಂಗೆ ಒಂದು ರೂಮ್ ಟೂರ್ ಕೊಟ್ಬಿಡ್ತೀನಿ. ಗಲೀಜು ಮಾಡಾಕ್ಬಿಟ್ಟಿದ್ದೀವಿ ಎಲ್ಲ, ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದೀವಿ ನೋಡಿ. ನಮ್ಮ ರೂಮಲ್ಲಿ ಈ ಥರ ಟಿ ವಿ ಕೊಟ್ಟವ್ರೆ ಗೈಸ್. ಅವ್ರ ರೂಮಲ್ಲಿ ಗೋಡೆ ಟಿ ವಿ ಕೊಟ್ಟವ್ರೆ. ಇದೇ ಟಿ ವಿನೂ ಐತೆ, ಗೋಡೆ ಟಿ ವಿನೂ ಐತೆ. ನಾನು ಮಂಜು ಅಮ್ಮಂಗೆ ಹೇಳಿದ್ಕೆ ಮಕ್ಕಳೆಲ್ಲ ಆ ಥರ ಟಿ ವಿ ನೋಡೋದಂತೆ. ಹೌದಾ? ಸೇಮ್ ಸೇಮ್. ಇಲ್ಲಿ ನೋಡಿ, ನಮ್ಮ ಕುಳ್ಳ ಬೋಡ ಮಾಡಿಸ್ಕೊಂಡ್ಬಿಟ್ಟ ನಾವು ರೆಡಿ ಆಗೋಷ್ಟೊಳಗೆ. ನೋಡಿ ಪಲ್ಲವಿ ಹಾಯ್ ಮಾಡು. ಬರೀ ಮನೆ ಒಳಗಡೆ ಇಲ್ಲಿ ಆಯನಿದ್ದಾನೆ. ಮಂಜು ಮಾಮ ಏನು ಸಮಾಚಾರ? ನಮ್ಮ ಅಣ್ಣ ಇನ್ನ ಸ್ನಾನನೇ ಮಾಡಿಲ್ಲ. ಈ ತಾನ್ಯಾ ಗುಡ್ ಮಾರ್ನಿಂಗ್ ಮಾಡು. ಏನು ಓ ಕಚ್ಚಿ ರಾಮಣ್ಣ ರೆಡಿ ಇರ್ತವ್ರೆ. ದೀಪ ನೋಡಿ ಟಿವಿ ನಮ್ಗೊಂದೇ ಕೊಟ್ಟವ್ರೆ ಗೈಸ್. ನಮ್ಮ ಮಾಮ ನೋಡಿ ನೋಡ್ತೀನಿ ಅಂದ್ಬಿಟ್ಟು ಮಲ್ಕೊಂಡವ್ರೆ. ನೋಡಿ ಹೆಂಗ್ಬಿಟ್ಟು ಅವ್ರು ಚಪ್ಪಲಿ ಎಲ್ಲ ಎಷ್ಟು ಗಲೀಜ್ ಮಾಡಿಕೋರು ನೋಡಿ. ಇವರು ನಾವೇ ಗಲೀಜ್ ಮಾಡಿರೋದು ನಿನ್ಕಿಂತ. ನೋಡಿ ಸ್ಟ್ರೈಟ್ನಿಂಗ್ ಮಾಡಕ್ ತಗೋತಿದ್ದಾರೆ. ಅದು ಕೂದಲು ಆರ್ಬೇಕು ಮೇಡಮ್. ಬಂದು ಮಾಡ್ಕೊಳ್ಳೋದು ಬನ್ನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫ್ರೀ ಹೇರ್ ನಾನು ಹಿಂಗೆ ಬಿಡ್ತೀನಿ. 3 ವರ್ಷದಿಂದ ಹೋಗ್ಬೇಕು ಅನ್ಕೊಂಡು ನಂದು ಬಿಂದುದು ಇವಾಗ ಬರ್ಬೇಕು ಅನ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇವ್ರೆಲ್ಲ ಸೆಕೆಂಡ್ ಟೈಮು ಇವ್ರೆಲ್ರದು. ನೀನ್ ಅನ್ಕೊಂಡಿದ್ರೆ ನನ್ಗೆ ಹೇಳ್ತಿದ್ದೆ ಹೋಗ್ಬೇಕು ಅಂತ. ಬರ್ರಿ ಸುಳ್ಳು ಹೇಳ್ತಾಳೆ, ಮರುದ್ ಜಾಸ್ತಿ ಇಲ್ಲ ಗೈಸಿ ಹೇಳಿದಾಳೆ. ಅವ್ರೆಲ್ಲ ಹೋದಾಗ ಬಿಟ್ಬಿಟ್ಟು ಹೋದ್ರು, ನಾವಿಬ್ರೆ ಹೋಗೋಣ ಬಾರೆ ಅಂತ ಇದ್ವಿ. ಇವಾಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಾಳೆ. ಸೊ ರಾಯರು ನಮ್ಮನ್ನ ಇವಾಗ ನೋಡ್ಬೇಕು ಅಂದ್ಬಿಟ್ಟು ಕರ್ಸ್ಕೊತಾ ಇದಾರೆ. ಬನ್ನಿ ಗೈಸ್, ಇನ್ನು ಪೂರ್ತಿ ರೆಡಿಯಾಗಿಲ್ಲ. ನಾನು ಸ್ವಲ್ಪ ಸ್ಟ್ರೈಕಿಂಗ್ ಮಾಡ್ಕೊಡ್ತೀನಿ. ನನ್ಗೆ ಹಿಂಗೆ ಚೆನ್ನಾಗಿ ಕಾಣಿಸ್ತೈತೆ ಅನ್ನಿಸ್ತೈತೆ. ನಾನು ಒಬ್ಬೊಂದು ಶೈನಿಂಗ್ದು ಇದಾಗಿದ್ದೀನ. ಫಳ ತೊಳಿತಾ ಇದ್ದೀನಿ ನೋಡಿ. ನಮ್ಮ ಮಾಮ ಹೂವು ತೆಗ್ದು ಕೊಟ್ಟು ಕಳ್ಸೈತೆ. ಏನು ಹೇಳಬೇಕು, ತಕ್ಕೊಟ್ಟು ಕಳ್ಸೈತೆ ನೋಡಿ. ಮಲ್ಲಿಗೆ, ಮಳ್ಳೆ, ಕಲ್ಕಾಂಬ್ರ. 5:15 ಬಂದು 7:15 ಹೋಗ್ತಾ ಇದೀವಿ ದೇವಸ್ಥಾನ ಹತ್ರ. ಇದು ಗಣಿಗೆ ಮಾಸ್ಕ್ ತೊಗೊಂಡಿದ್ದೀನಿ. ನಾನು ಒಬ್ಬಂಗೆ ಇಟ್ಕೊಳ್ಳೋ, ಮಾಸ್ಕ್ ತಗೊಳ್ಳೋ. ನಾ ಹಾಕ್ಸ್ಕೊಳ್ದ ಬಿಂದು. ನನಗೆ ನಾಮ ಹಾಕ್ಸ್ಕೋಬೇಕು ಅಂತ ತುಂಬ ಇಷ್ಟ ಆಯ್ತು. ರೆಡ್ ಕಲರ್ ಬರೋ ಮಧ್ಯದಲ್ಲಿ ಕೈ ಕಟ್ಟು ನಾಳೆ ನೋಡಿ. ಅವರೆಲ್ಲ ಹಾಕ್ಸ್ಕೊಂಡ್ರು, ನಾನು ಹಾಕ್ಸ್ಕೋಬೇಕಾದ್ರು ಎಲ್ಲ ರೀ. ಇವ್ರಿಗೆ ತಲೆ ಮೇಲೊಂದು ಸಾಕು. ನೋಡಿ ಬಿಂದು ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾಳೆ.
ಹೆಜ್ಜೆ ನಮಸ್ಕಾರ ನಮಸ್ಕಾರ ಮಾಡಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ನಾನು ಬಿಂದು ಒಪ್ಪೋಕೆಲ್ಲ ಮಾಡ್ತಿದ್ವಿ. ನಾವು ಪ್ರದಕ್ಷಿಣೆ ಹಾಕ್ಸಿಟ್ಟು ಬರೋಷ್ಟೊಳಗೆ ಇವರು ತುಂಗಭದ್ರ ಡ್ಯಾಮ್ ಹತ್ರ ಬಂದವ್ರೆ. ಇವ್ರು ನೋಡಿ ಹೆಂಗ್ ಆಟಾಡ್ತವ್ರೆ ಅಂತ. ನಮ್ಮ ಮಾಮವ್ರು ನೋಡಿ ಗಿಳಿ ಶಾಸ್ತ್ರ ಕೇಳ್ತಾ ಇದ್ರು. ನಾವು ಬರೋಷ್ಟೊಳಗೆ ಅಲ್ಲೇ ಕೇಳೇ ಆಗ್ಬಿಟ್ಟೈತೆ ನೋಡಿ ಗಣಿ. ನೋಡಿ ಗೈಸ್ ಹಂಗೆ ಒಂಟೆ ಐತೆ ತೋರಿಸ್ತೀನಿ ನೋಡಿ. ರಾಜಸ್ಥಾನ್ಗೆ ಹೋಗ್ಬೇಕಾಯ್ತು ಒಂಟೆ ಸವಾರಿ ಮಾಡೋಕ್ಕೆ. ಇವಾಗ ಇಲ್ಲೇ ಬಂದ್ಬಿಟ್ಟೈತೆ. ಹೆಂಗೈತೆ ಪಾಪಾಚಿ. ಇಲ್ಲಿ ಕುದುರೆ, ಅಲ್ಲಿ ಒಂಟೆ. ಆಯನ್ ಯಾಕೆ ಅಳ್ತಾ ಇದೀಯಾ ಆರ್ಯ? ಬಿದೋಯ್ ಬುಡವನ್ನ. ನಮ್ಮ ಮಾಮ ಗಿಣಿ ಶಾಸ್ತ್ರ ಕೇಳೋರಂತೆ ಗೈ. 200 ರೂಪೀಸ್ ಅಂತೆ. ಒಂದ್ ಸ್ವಲ್ಪನೂ ನೀರಿಲ್ಲ ನೋಡಿ. ಈಗ ಒಂದ್ 2-3 ತಿಂಗಳಿಂದ ಫುಲ್ ನೀರಿತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ದೀಪ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತಾನೆ ಇರ್ತಾರೆ ಇಲ್ಲಿ ನೋಡಿ. ನಮ್ಮ ಪಲ್ಲವಿ ಹೋಗಿ ಬಂದು ಮತ್ತೆ ಕುತ್ಕೋತಾವಳೆ. ನನ್ನನ್ನು ಬನ್ನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ನನ್ನ ಮುಖ ನೋಡ್ಬಿಟ್ಟು ನರಿ ಬುದ್ಧಿ ಅಂತ ಹೇಳ್ತಾರೆ ಗೈಸ್. ಗೈಸ್ ಈ ಹುಡುಗ ಬಂದ್ಬಿಟ್ಟು ಅಕ್ಕ ನಾಷ್ಟ ಕೊಡ್ಸಕ್ಕ ಅಂತ ಕೇಳ್ದ. ಅದಕ್ಕೆ ಕಾಸಿಲ್ಲ ಕಣೋ ಅಂದ್ರೆ ಫೋನ್ ಪೇ ಮಾಡಕ್ಕ ಅಂತವನೇ ಹುಡುಗ. ನಾಷ್ಟ ಕೊಡ್ಸು ಅಂದ್ಬಿಟ್ಟು ನಾನು ಕಾಸಿಲ್ಲ ಅಂದ್ರೆ ಫೋನ್ ಪೇ ಮಾಡಕ್ಕ. ಏನೇನ್ರಲ್ಲಿ ಫೋನ್ ಪೇ ಬಂದಿದೆ ಗೈಸ್. ಟಿಫನ್ ಬಂದಿದ್ದೀವಿ ಗೈಸ್. ಇಲ್ಲೇ ಹೊಳೆ ಹತ್ರ ಇದ್ದೀವಿ. ಮೋನಿ ಮತ್ತೆ ರಾಮಣ್ಣ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಅಂಬುಕ ಇನ್ನ ಅದೇನದು ಸೇವೆ ಮಾಡ್ತಾನೆ ಅವ್ರೆ. ಇನ್ನ ಆಗಿಲ್ಲ ಅವ್ರಿಗೆ. ನಮ್ಮ ಅಣ್ಣ ಅವ್ರನ್ನ ಕೈಕೊಂಡಿದ್ರು. ಮೋನಿ ಅವರು ಅವ್ರು ತಾನಿ ಅಳ್ತಾ ಇದ್ಲು ಅಂತ ಅವ್ರಿಗೂ ನಾಶ ತಿನ್ಸಕ್ಕೆ ಅಂತ ಬಂದ್ರಿ. ಅಲ್ಲಿ ಕೂತವ್ರೆ ಅಂತ ಗೊತ್ತಿಲ್ಲ. ಅವ್ರದ್ದು ಕೊಡ್ಸಕ್ಕ ಅಂತ ಬಲವಂತ ಮಾಡ್ತಿದ್ದೆ. ಅವನ ಕೈಲೇ 10 ರೂಪಾಯಿದು ಒಂದು 3 ನೋಟ್ ಇತ್ತು. ನಡಿಯೋ ಅದರಲ್ಲೇ ಕೊಡಿಸ್ತೀನಿ. ಅಕ್ಕ ಇದ್ರಲ್ಲಿ ಬರಲ್ಲ ಅಕ್ಕ ಅಂತ ನಡಿ. ನಾನು ಕೊಡಿಸ್ತೀನಿ ಅಂದಿದ್ದಕ್ಕೆ ಓಡ್ಬಿಟ್ಟ ಆ ಕಡೆ. ರೆಡಿ ಆಗ್ತಿದ್ದಾಳೆ. ನಾನು ಬರ್ಬೇಕಾದ ಸಂಗೀತದಿತ್ತು. ಇವಾಗ ಹೆಂಗೆ ರೈಟಿಂಗ್ ಮಾಡ್ಕೋಬೇಕು. ಇಡ್ಲಿ, ಇವರು ಕೂಡ ಇಡ್ಲಿ ವಡೆ ತಗೊಂಡವ್ರೆ. ನಾವು ಒಂದು ರೈಸ್ ಬಾತ್ ತಗೋತಾ ಇದೀವಿ. ಅಂಬು ಅಕ್ಕ ಮೋನಿ ಇವಾಗ ಬತ್ತವ್ರೆ. ಟೊಮೊಟೊ ರೈಸ್ ನೋಡಿ ಒಳ್ಳೆ ಪುಳಿಯೋಗರೆ ಥರ ಐತೆ. ಲೆಮನ್ ರೈಸ್ ತಗೊಂಡು ತಾನೇ ಸಾಗು ಹೋಗ್ತಾವ್ರು. ಒಳಗೆ ಹೊಟ್ಟೆ ಹಸ್ಬಿಟ್ಟು ಪಾಪ ಅಳ್ತಾ ಇದ್ಲು. ನಾವೆಲ್ಲ ತಿಂದ್ವಿ. ಅಂಬೋಕ ಮಾತ್ರ ತಿಂದಿಲ್ಲ. ಅವರು ದೇವಸ್ಥಾನದಲ್ಲಿ ತಿಂತಾರಂತೆ. ಮಧ್ಯಾಹ್ನ ಊಟ ಮನೇಲಿದ್ರು ಅಷ್ಟೇ ಅಂತೆ. ಗುರುವಾರ ಮಾಡಲ್ಲ ಅಂತೆ. ನಮ್ದು ಇಡ್ಲಿ ಚೆನ್ನಾಗಿಲ್ಲ ಗೈಸ್. ಇವಳಿಂದ ನಾನು ಇಡ್ಲಿ ತಗೊಂಡೆ. ಕಾಫಿ 2 ಕಾಫಿಲಿ 4 ಜನ ತಗೋತಾ ಇದೀವಿ. ಜಾಸ್ತಿ ಕಾಫಿ ಕುಡಿಯಲ್ಲ ನಾವು. ಹಾಫ್ ತಗೊಂಡು ಕುಡಿತಾ ಇದೀವಿ. ನಾನು ಇಡ್ಲಿ ಒಂದೇ ತಿಂದಿದ್ದು. ಅರ್ಧ ವಡೆ ತಿಂದೆ. ಚೆನ್ನಾಗಿರ್ಲಿಲ್ಲ. ಪ್ರಸಾದ ಕೊಡ್ತಾರಂತೆ ದೇವಸ್ಥಾನದಲ್ಲಿ. ಅದು ತಿನ್ನ ಅಂದ್ಬಿಟ್ಟು ಚೆನ್ನಾಗದೆ. ನಾನು ಒಂದು ಬಿಂದು ಒಂದು ತಗೊಂಡೋಗಿದ್ದೆ. ಎಂತ ಮಣಿ? ಕೆಂಪು ಚಂದನ ಅಂತೆ. ಗಮ್ಮತ್ತೈತೆ. ಇದು ನಿಜನಾ ಅಂತ ಕೇಳ್ತಾವಳೆ. ಅವ್ರು ಕಮ್ಮಿ ಮಾಡಿಸಿದೀನಿ. ಇಷ್ಟೊಂದು ಕಮ್ಮಿ ಮಾಡ್ತಾ ಇದೀರಲ್ಲ, ಜಾಸ್ತಿ ಮಾಡ್ಬೇಕು ತಾನೆ ಅಂತವ್ರೆ. ಅವರು ಲಾಡ್ ಕಟ್ಲೆ ದತ್ತಿ ಮೇಡಮ್, ಅದಕ್ಕೆ ಕಮ್ಮಿ ಮಾಡಿಸ್ತೀವಿ ಅಂದ್ರು. ನೋಡಿ ಕಬ್ಬುನ್ ಜ್ಯೂಸ್ ಕೊಡ್ತಾ ಇದ್ದಾರೆ. ಕೆಂಪು ಚಂದನ ಎಲ್ರು ರೂಮಿಗೆ ಬಂದಿದ್ದೀವಿ ಗೈಸ್. ಕಾಲ್ ಫುಲ್ಲು ನನಗೆ ನಡೀತಾ ಇದೆ ಗೈಸ್. ನಡೀತಾ ಇದ್ದಾನೆ ಬಿದ್ದೋಗಬೇಕು ಅನ್ಸ್ತೈತೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಬೇಕು ಗೈಸ್. ಇದನ್ನ ಕಟ್ ಮಾಡ್ಬಿಡ್ತೀನಿ ಸುಮ್ಮನಿರೇ. ಇವಾಗ ತಾನೇ ರೂಮಿಗೆ ಬಂದ್ವಿ. ಆ ಹುಡುಗ ಗಾಬರಿ ನೋಡ್ತಾವಳೆ. ಇವಾಗ ಡ್ರೆಸ್
ಎಲ್ಲ ಚೇಂಜ್ ಮಾಡ್ಬಿಟ್ಟು ಬೇರೆ ಡ್ರೆಸ್ ಹಾಕಬೇಕು. ಇದರಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಗೈಸ್. ಬನ್ನಿ. ಇಲ್ಲಿ ಸುತ್ತಮುತ್ತ ಇರುವಂತ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇರ್ತೀರಾ. ಇವಾಗ ಆಟೋ ಬಂದೈತೆ, ಬನ್ನಿ ಬನ್ನಿ ಅಂತ ಬೇಕು. ನಮ್ಮ ಮಾಮ ತಿಂಡಿ ಬ್ಯಾಗ್ ಮಾತ್ರ ಎತ್ಕೊಂಡಿದ್ದೀನಿ, ಯಾವುದೂ ಎತ್ಕೊಂಡಿಲ್ಲ ಗೈಸ್. ಸಿಕ್ಕಾಪಟ್ಟೆ ಬಿಸಿಲು. 11:15 ಎಷ್ಟು ಬಿಸಿಲೈತೆ ನೋಡಿ, ನಡೆಯೋಕ್ಕಾಯ್ತಲ್ಲ ನನ್ನ ಕೈಲಿ. ಇವಾಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ನಾಯಿ ಮಲ್ಕೊಬಿಟ್ಟೈತೆ. ಎಷ್ಟು ದೊಡ್ಡ ಆಂಜನೇಯ. ಅಣ್ಣದ್ ಬಿಡ್ತಾಳ ಹಂಗೆ. ನೋಡಿ ನಮ್ಮ ಆಯನಿಗೆ ಯಾವ ತರ ನೀರು ಕುಡಿಸ್ತದೆ ಅಂತ. ತಾನೇ ತನ್ಯ ಬಿಂದು ಹೆಂಗಪ್ಪ ಹೊಳ್ತಿರೋದು. ಮುದ್ದೆ ತಾನ್ಯ ಮುದ್ದೆ ಕೊಡಪ್ಪ. ತಾನಿಯಾ ಮುದ್ದೆ ಕೊಡಪ್ಪ ನನ್ಗೆ. ಮುದ್ದೆ ಹೆಂಗಪ್ಪ ಮಾಡೋದು. ಬಿಂದು ಅಳ್ತಾಳ ಗೊತ್ತ. ಮುದ್ದೆ ಕಾಲ ಈ ಕಾಲ ಆಗೋಯ್ತಂತೆ, ನೀರ್ ಕೊಡು. ಎಕ್ಸ್ಪ್ರೆಷನ್ ನೋಡಿ, ಅವ್ರದ್ದು ಎಕ್ಸ್ಪ್ರೆಷನ್. ಮುದ್ದೆ ಬೇಕಾ ಮುದ್ದೆ. ಚಾಲು ಮುಂದೆ ಕುತ್ಕೋಬೇಕಿತ್ತು ಗೈಸ್, ಚೆನ್ನಾಗಿತ್ತು. ನಾವು ಅಲ್ಲಿ ದೇವಸ್ಥಾನ ಹತ್ರ ನೋಡಿದ್ವಿ ಡ್ಯಾಮ್. ಅದಿದು ಇಲ್ಲ ಐತೆ ನೋಡಿ ನೀರು. ಏನ್ ಬೇಕು ತಾನೇ, ಏನ್ ಬೇಕು, ಏನ್ ಬೇಕಪ್ಪ, ಏನ್ ಬೇಕು ತಾನಿಮ್ಮ, ಏನ್ ಬೇಕು. ನೋಡಿ ಎಷ್ಟು ಕುರಿ ಆಡು ಎಲ್ಲ ಕುರಿ ಎಲ್ಲ ಅಲ್ಲ ಆಡ್ಕೊಂಡು. ಇವಾಗ ಪಂಚಮುಖಿ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ. ನಾವು ಉಲ್ಸೆ ಅದೇನು ಸೇವೆ ಮಾಡ್ಬಿಟ್ಟು ದೇವ್ರಿಗೆ ನಡಿಯೋಕೆ ಆಯ್ತಿಲ್ಲ. ಬಿಂದು ಹೆಂಗೆ ನಡೀತಾಳೆ ನೋಡಿ. ನೋಡಿ ಗದೆ. ಇದು ನೋಡಿ ಗೈಸ್, ಇದು ರಾಮ ಮತ್ತೆ ಲಕ್ಷ್ಮಣ ಪುಷ್ಪಕ ವಿಮಾನ ನಿನ್ಸಿರೋದಂತೆ. ಅದು ಇದು ದಿಂಬು ಹಾಸಿಗೆ ಅಂತೆ. ಯಪ್ಪ ಹೆಂಗೈತೆ. ಹೆವಿ ಬಿಸಿಲು ಗೈಸ್. ಚಪ್ಪಲಿ ಬೇರೆ ಯಾಕೂ ಬಂದಿಲ್ಲ, ಕಾಲು ಸುಡ್ತಾವೆ. ಅಣ್ಣ ದೀಪಣ್ಣು ನೋಡಿ ಪಂಚೆ ಹೆಂಗೆ ಹೊಚ್ಕೊಂಡೋಯ್ತವ್ರೆ ಅಂತ. ಹಾಕೊಂಡಿರೋ ಪಂಚೆನ ಟವಲ್ ಮಾಡ್ಕೊಬಿಟ್ಟವ್ರೆ. ಎಲ್ಲ ಮುತ್ತಿನ ಸರಗಳು ನೋಡಿ. ಇವ್ರು ನೋಡಿ ಎಷ್ಟು ಹಿಂದೆಲ್ಲಿ ಬರ್ತವ್ರೆ. ಕೋಲಿ ಸುಟ ತಗೋತಿದೀವಿ ಅಂತಂದು. ಅಲ್ಲಿ ನೋಡಿ ಕುರಿ ಆಡು ಎಲ್ಲ ಐತೆ. ತೊಳ್ರಿ ಬದ್ನೆಕಾಯಿ ಬಜ್ಜಿ ತಿಂದಲೇ ಹೋಗ್ತಾ ಇದ್ವಿ. ಎರಡೆರಡು ತಿನ್ನಿ ನೋಡೋಣ ಅಂತ ಚಾಲೆಂಜ್ ಆಗ್ಬಿಟ್ಟು ತಿನ್ನಕ್ ಮುಂಚೆನೆ ಎದುರಿಸ್ಬಿಟ್ಟವನೆ. ರಾಯರು ವಿಶ್ರಾಂತಿ ಪಡ್ತೀವಿ ಸ್ಥಳ ಇದೆ.
ಇಲ್ಲಿರೋ ಫೋಟೋ ಎಲ್ಲ ರಾಯರು ಸಹಿ ಹಾಕಿರೋ ಫೋಟೋ ಅಂತೆ. ಬಿಸಿಲಿಗೆಲ್ಲ ಮಸಾಲೆ ಬಜ್ಜಿ ಕೊಡ್ತಾ ಇದೀವಿ. ಬಜ್ಜಿ ಹಿಡಿದು ತೆಗ್ದಿದ್ ಮಾತ್ರ ಒಂದೊಂದೇ ಬಂದಿದ್ದು ಗೈಸ್, ಒಂದೇ 15 ರೂಪಾಯಿ ಅಂತೆ. ಇವಾಗೇನು ಬೃಂದಾವನದಿಂದ ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಸಂಜೆ ಮೇಲೆ ತೇರ್ ಎಳಿತಾರ, ತೇರ ಇರುತ್ತೆ ರಥೋತ್ಸವ, ಅದು ನೋಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದನೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ನೈಟ್ ಅಲ್ಲಿ ಹೋಗಿ ರಥೋತ್ಸವ ನೋಡಿ ಇಲ್ಲಿಂದ ಹೊರಡೋದು ಗೈಸ್. ಸಾಕು, ಇಲ್ಲಿಗೆ ಜಾಸ್ತಿ ಆಯಿತು. ಬೈ. ನೋಡಿ ಚಾಕ್ಲೇಟ್